ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು. ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಏನೂ ಮಾಡಿಲ್ಲ, ಯಾಕಂದರೆ ಫುಲ್ ಹುಷಾರಿರಲಿಲ್ಲ. ಆ್ಯಂಡ್ ಬೆಳಗ್ಗೆಯಿಂದ 2 ಫೇಶಿಯಲ್ಲು, ಹೇರ್ ಕಲರಿಂಗ್ ಎಲ್ಲ ಇತ್ತು. ಅದ್ರ ಬ್ಯುಸಿನಲ್ಲೂ ಕೂಡ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದೊಂದು ರೀಸನ್ನು. ಹಂಗೆ ಆಂಟಿ ಎಲ್ಲ ಬಂದು ಕೆಲಸಗಳನ್ನ ಮಾಡ್ಕೊಂಡು ಹೋದರು. ಮಧ್ಯಾಹ್ನ ಹಂಗೆ ಇವರು ಬೇಡ ಅಂದಿದ್ರು, ಹಿಂದೆ ದಿನವೇ ಹೇಳಿದರು. ಆಮೇಲೆ ನೆಕ್ಸ್ಟ್ ಡೇ ಪೋಸ್ಟ್ಪೋನ್ ಮಾಡಿದ್ರು. ಅದೇನಾಯಿತು ಗೊತ್ತಿಲ್ಲ, ಆದರೆ ನೆಕ್ಸ್ಟ್ ದಿನಕ್ಕೆ ಮಾಡಿ ಅಂತ ಹೇಳಿದರು. ಓಕೆ ನಾಳೆ ಮಾಡಿಕೊಡಿ ಅಂದವರು. ಬಳೆ ಶಾಸ್ತ್ರ ಇದೆ, ಸೊ ಬಳೆ ಹಾಕ್ಸಿದ್ಮೇಲೆ ಬಳೆ ಹಾಕ್ಸಿದ್ಮೇಲೆ ಮೆಹಂದಿ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತೇ ಬಂದು ಹಾಕ್ಕೊಟ್ಬಿಡಿ ಅಂದರು. ಸೊ ಸಂಜೆ ಮೇಕಪ್ ಬೇರೆ ಇತ್ತು, ಹಂಗಾಗಿ ಅರ್ಜೆಂಟಲ್ಲಿ ಹೋಗ್ಬಿಟ್ಟು ನಾನು ನವ್ಯ ಇಬ್ಬರು ಮೆಹಂದಿ ಹಾಕ್ಕೊಟ್ಟು ಬಂದ್ವಿ ಅವರಿಗೆ. ಅವರು ತುಂಬ ಖುಷಿಪಟ್ಟರು. ಇಷ್ಟು ಬ್ಯುಸಿನಲ್ಲಿ ನಾನು ಯಾವಾಗಲೇ ಟೈಮ್ ಹೇಳಿದ್ರು, ನೀವು ಶೆಡ್ಯೂಲ್ ಮಾಡ್ಕೊಂಡು ನಂಗೆ ಮಾಡಿಕೊಟ್ರಿ ಅಂತ ಹೇಳಿದ್ರು. ನಮಗೂ ಖುಷಿ ಆಯಿತು. ಥ್ಯಾಂಕ್ ಯು. ಇವ್ರದ್ದು ಒಂದು 5-6 ಜನದ ಮೇಕಪ್ ಇತ್ತು. ಸೊ ಇವ್ರು 3 ಜನದ ಫುಟೇಜ್ ತೊಗೊಂಡೆ. ಆ್ಯಂಡ್ ಬಂದುಬಿಟ್ಟು ಮೇಕಪ್ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಸ್ಟೇ ಆಗೋಣ ಅಂತ ಪ್ಲ್ಯಾನಿಂಗಲ್ಲಿ ಇದ್ದಿದ್ದು ನಾವು. ಎಂತಕ್ಕಂದರೆ ನೆಕ್ಸ್ಟ್ ಡೇನೂ ಮೇಕಪ್ ಇದ್ದಿದ್ದರಿಂದ. ಬಟ್ ಚಪ್ರ ಗರಿ ಹೇಳಿದ್ವಿ, ಅವರು ಕೈ ಕೊಟ್ಟಿದ್ದ ಕಾರಣ ಹೋಗೋಕ್ಕಾಗಲಿಲ್ಲ. ಸೊ ನಾನು ಮತ್ತೆ ರಿಟರ್ನ್ ಬರಲೇಬೇಕಾಗಿತ್ತು ಗರಿ ಹೆಣಿಯೋದಕ್ಕೋಸ್ಕರ. ಅದರಲ್ಲೂ 8 ಗರಿ ಹೆಣಿಬೇಕಿತ್ತು. ಸೊ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ಬೇಕಾದ್ರೆ ನವ್ಯನೂ ಇದ್ಲಲ್ವ. ಸೊ ಅವ್ಳಿಗೂ ಹೇಳಿದೆ, ನೀನು ಬಂದುಬಿಡು ಅಂತ. ಅವಳು ಅವ್ರ ಅಮ್ಮನಿಗೂ ಬರುತ್ತಂತ ಹೇಳಿದ್ಲು. ಅವ್ರಿಗೂ ಕಾಲ್ ಮಾಡಿ ಅವ್ರನ್ನೂ ಕರೆಸ್ಕೊಂಡ್ವಿ ಗರಿ ಹೆಣಿಯೋದಕ್ಕೋಸ್ಕರನೇ. ಸೊ ಎಲ್ಲರೂ ಸೇರ್ಕೊಂಡು ಹಂಗೂ ತುಂಬ ಟೈಮ್ ಹಿಡೀತು ಅದು. ನಾನು ನಿಮ್ಗೆ ಅದನ್ನ ಹೇಳ್ತೀನಿ ನೆಕ್ಸ್ಟ್. ಯಾಕೆ ಇಬ್ರು ಒಂದೊಂದು ಗರಿ ಇಟ್ಕಡೆ, ಒಂದೇ ಗರಿ ಆ ಕಡೆ ಒಬ್ರು ಈ ಕಡೆ. ಟೈಮ್ 12:41. ಇವಾಗ ಮನೆಗೆ ಬಂದಿದ್ದೀನಿ ಬೆಳಗ್ಗೆ. ಮತ್ತು 4 ಗಂಟೆಗೆ ಎದ್ದು ಹೋಗಬೇಕು. ಬಾಯ್, ಗುಡ್ ನೈಟ್.